ಬಾಯ್ ರೀ, ಬಾಯ್ ಬಾಯ್. ಮನೆ ಕಡೆ ಜೋಪಾನ. ನಾನು ಇಲ್ಲ ಅಂತ ಗಂಡ ಹೆಂಡತಿ ಜಗಳ ಮಾಡ್ಕೊಬೇಡಿ. ನಾನು ಬಂದ್ಮೇಲೆ ಜಗಳ ಮಾಡಿಬೇಕಾರ. ಗೈಸ್, ನಮ್ಮ ಅಪ್ಪಂದು ಎಂಥ ಒಳ್ಳೆ ಗುಣ ನೋಡಿ. ನಾನು ಹೇಳಿಲ್ವಾ, ಹೊರ್ಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಬಂದು ನೀಟಾಗಿ ಕಾರ್ ಕ್ಲೀನ್ ಮಾಡಿ, ಅದು ಜಾಗ ಹೊಡೆದಾಕಿರೋ ನಮ್ಮ ಅಪ್ಪನ, ಅದೇ ಅಪ್ಪನೇ ಹೊಡೆದಾಕಿರೋ ಜಾಗ ಅದು. ಅಪ್ಪನೇ ಬಂದ್ಬಿಟ್ಟು ಟೇಪ್ ಕೀಪ್ ಹಾಕೋದು, ಇಂಥದ್ದೇ ಮಾಡೋದು ನಮ್ಮ ಅಪ್ಪ. ಡ್ಯಾಡಿ ಗುಡ್ ಮಾರ್ನಿಂಗ್. ವರ್ಷಿಲ್ಲ ಏನಿಲ್ಲ, ಬಂದ ಬಾಯ್ ಡೈಲಿ ನೀನು ಬೈ ಬಾಯ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಹೇಳಿ ಡ್ಯಾಡಿ. ಹಾಯ್ 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 ಹೇಳ್ರಿ ಗೈಸ್. ಈಗ ಹೊಡ್ತಾ ಇದ್ದೀನಿ ನಾನು. ಟೈಮ್ ಎಷ್ಟು ಗೊತ್ತಾ? 8:30 ಹೊಡ್ತಾ ಇದ್ದೀನಿ. ಚಲೋ, ಎಲ್ಲಿಗೆ ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಬಾಯ್ ಬಾಯ್ ಪಾಪ, ಬಾಯ್ ಬಾಯ್ ಡ್ಯಾಡಿ. ನಾನು ಇಲ್ಲ ಅಂತ ಇಬ್ರು ಜಗಳ ಮಾಡ್ಕೊಂಬಿಡಿ, ನಾನು ಬಂದ್ಮೇಲೆ ಬೇಕಾದ್ರೆ ಜಗಳ ಮಾಡಿ. ಮಮ್ಮಿಗೂ ಅದೇ ಹೇಳಿದ್ದು. ಚಲೋ, ಫುಲ್ ಜಗಳ ಆಡಾಡ್ತಾರೆ. ಎಷ್ಟು ಜೋರ್ ಜಗಳ ಆಡ್ತಾವ, ಮನೆ ಆಚೆ ಎಲ್ಲ ಬರ್ತಾರೆಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್, ಇವಾಗ ನಾನು ಹೇಳ್ದಂಗೆ ಟೈಮು 8:30. ಮನೇಲಿರೋ ನಮ್ಮ ಆದರ್ಶ ದಂಪತಿಗಳಿಗೆ ಬಾಯ್ ಹೇಳ್ತಾ ನಾನು ಇವಾಗ ಒಂದು ಮದ್ವೆಗೆ ಹೋಗ್ತಾ ಇದ್ದೀನಿ. ನಮ್ಮ ಈ ಮದ್ವೆ ಬಂದ್ಬಿಟ್ಟು ನಮ್ಮ PU ಕ್ಲಾಸ್ಮೇಟ್ ಹುಡುಗಿದು ಮದ್ವೆ. ಸೊ ನೆನ್ನೆನೆ ಹೋಗ್ಬೇಕಿತ್ತು, ಬಟ್ ನಾನು ನೆನ್ನೆ ಚಿಂತಾಮಣಿಯಿಂದ ಬರೋಷ್ಟಲ್ಲಿ ಸಂಜೆ 5 ಗಂಟೆ ಆಗಿತ್ತು. ಆ್ಯಂಡ್ ಬ್ಲಾಗ್ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಪೋಸ್ಟ್ ಮಾಡೋಷ್ಟಲ್ಲಿ 7:30 ಆಗಿತ್ತು. ಸೊ ನಾನು ಒಂಚೂರು ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೂಡ ಮರ್ತೋಗಿದ್ರು. ಅವ್ರಿಗೆ ಕಾಲ್ ಮಾಡಿದಾಗ ಅವರು ಕೂಡ ಎಲ್ಲೋ ಹೊರಗಡೆ ಹೊರಗಡೆಯಿಂದ ಬಂದಿದ್ದೀನಿ, ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳಿದ್ರು. ಅದಕ್ಕೆ ಪಾಪ ಅವರು ಎಷ್ಟು ಸಲ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ಲು, ಬಾ ಇಲ್ಲ ನೀನು ಬರಬೇಕು, ನೀವೆಲ್ಲರೂ ಬರಬೇಕು ಅಂತ ಹೇಳ್ತಿದ್ಲು. ಅದಕ್ಕೋಸ್ಕರ ಪಾಪ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ನಮ್ಮ ಒಂದು 4 ಜನ ಫ್ರೆಂಡ್ಸ್ನ ತಗೊಂಡು ಹೋಗ್ತಾ ಇದ್ದೀವಿ. ಚಲೋ ಹೋಗುವ. ಆಫ್ಟರ್ ಸೋ ಲಾಂಗ್ ಟೈಮ್ ಒಂದು ಮದ್ವೆಗೆ ಹೋಗ್ತಾ ಇದ್ದೆ. ಅಂದ್ರೆ ಲಾಂಗ್ ಟೈಮ್ ಮದ್ವೆಗೆ ಅಂದ್ರೆ ನಮ್ಮ PU ಕ್ಲಾಸ್ಮೇಟ್ ಅಲ್ಲಿ ಒಂದಿಷ್ಟು ಜನ ಮದ್ವೆ ಆಗಿದ್ದಾರೆ, ಬಟ್ ನಮ್ಗೇನು ಇನ್ವೈಟ್ ಏನ್ ಬಂದಿಲ್ಲ. ಇನ್ವೈಟ್ ಬಂದಿರೋದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಯಾರು ಇನ್ವೈಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವೋ ಅವ್ರದ್ದೆಲ್ಲ ಇನ್ವೈಟೇ ಬಂದಿಲ್ಲ. ಎಕ್ಸ್ಪೆಕ್ಟ್ ಮಾಡ್ದಲೇ ಇದ್ದಿದ್ದವ್ರದ್ದು ಇನ್ವೈಟ್ ಬಂದೈತೆ ಅಂದ್ರೆ ಅವ್ರಿಗಾದ್ರೂ ಬೆಲೆ ಕೊಟ್ಬಿಟ್ಟಾದ್ರೂ ಹೋಗ್ಬೇಕು. ಅದಕ್ಕೆ ಮಿಸ್ ಮಾಡ್ಕೋಬಾರ್ದು ಅಂತ ಬೆಳಗ್ಗೆ, ಅಂದ್ರೆ ನೆನ್ನೆ ರಿಸೆಪ್ಷನ್ ಇದ್ದಿದ್ದು, ಇವತ್ತು ಮುಹೂರ್ತ. ಬೆಳಗ್ಗೆ 8:30 ಹೊರಟ 9 ಗಂಟೆಯಿಂದ 10 ಗಂಟೆಗೇನೋ ಇದೆ ಅಂತ, ಅದಕ್ಕೆ ಹೊರಡ್ತಾ ಇದೀವಿ. ಚಲೋ ಹೋಗು. ಮೇಲ್ ನಿಂತೋನ ನನ್ನ ಮಗ ಎದ್ದಿಸೋಣ ಅಂತ ಅನ್ಕೊಂಡೆ. ಪ್ರೇಮ್, ಆಫ್ಟರ್ ಸೋ ಲಾಂಗ್ ಟೈಮ್ ಮೀಟಿಂಗ್ ಯು, ಡೇಟಿಂಗ್ ಮೀ. ಗೈಸ್, ನಮ್ಮ PU ಫ್ರೆಂಡ್ ಪ್ರೇಮ್ ಅಂತ, ನಾವೆಲ್ಲರೂ ನಮ್ಮ ಮಗು ತರ ನೋಡ್ಕೋತೀವಿ. ಆದ್ರೆ ಮಗು ಬಾಯಲ್ಲಿ ಅವಾಗ ಏನೇನೋ ಬರುತ್ತೆ. ಎಲ್ಲ ಹೇಳ್ಕೊಟ್ಟಿದ್ರು. ಪ್ರೇಮ್ ದಪ್ಪ ಆಗ್ಬಿಟ್ಟಿದ್ದೆ, ಕೆನ್ನೆಲ್ಲ ದಪ್ಪ ಆಗ್ಬಿಟ್ಟೈತೆ. ತಿರ್ಗು ಒಂಚೂರು. ಇಲ್ಲ ಯಾರೋ ಹೊಡೆದ್ರನ? ಯಾರು ಹೊಡೆದ್ರು ಹೇಳು ಪ್ರೇಮ್. ಇಲ್ಲಿ ನೋಡಿಲಿ ಗೈಸ್, ಇರ ಇಲ್ಲಿ ಯಾರೋ ಸರಿಯಾಗಿ ಗುದ್ದವ್ರೆ. ಗುದ್ದಿಲ್ಲ ಶಿಷ್ಯ, ತಗ್ ಮಕ್ಕೆ ಬೀಸ. ಆಯ್ತಾಯ್ತಾಯ್ತು ಬಾ. ಇವನೊಂದು ಅದೇ ಪ್ರಾಬ್ಲಮ್. ಇವ್ನಿಗೆ ಏನಾದ್ರು ಹೇಳ್ಬಿಟ್ರೆ ಹೊಡೆಯಕ್ ಬಂದ್ಬಿಡ್ತಾನೆ ಇವನು. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಕರ್ಸ್ಲಾ ಈಗ ನಮ್ ಚಿನ್ನಿ ಲಡ್ಡ. ಆಯ್ತಾಯ್ತಾಯ್ತಾಯ್ತು. ಹುಡುಗಿಯ ಜೊತೆ ಎಷ್ಟು ಕಿಲೋಮೀಟರ್ ನಡೆದಿದ್ಯಾ? ವಿಡಿಯೋ ಎಲ್ಲ ಮಾಡ್ಕೊಡ್ತಾನೋ. ಇದು ಎಷ್ಟು ಕಿಲೋಮೀಟರ್ ನೋಡ್ದಾನ ಕೇಳ್ತೀನಿ ಇರು. ಎಷ್ಟು ಕಿಲೋಮೀಟರ್ ನಡೆದಿದ್ಯೋ? ಯಾವ್ದೋ ಒಂದು ಹುಡುಗಿ ಜೊತೆ ಇದೆಯಲ್ಲ, ಯಾರದು? ನೋಡಿ ಹೇಳತ್ತಿಲ್ಲ ಕಳ್ಳನ್ ಮಗ. ನೋಡಿ ಗೈಸ್, ಇವನು ಯಪ್ಪ ಗಡ್ಡ ಬಿಟ್ಟು ಒಳ್ಳೆ ಪುಷ್ಪನ್ ತರ ಏನೋ ಲಡ್ಡ ಪುಷ್ಪನ್ ತರ ಕಾಣ್ತಿದ್ಯಲ್ಲೋ, ಗಡ್ಡ ಬಿಟ್ಟು. ಗೈಸ್, ಇವನು ನಮ್ಮ PU ಫ್ರೆಂಡ್ ನವೀನ್ ಅಂತ, ನಾವೆಲ್ಲರೂ ಲೊಡ್ಡ ಅಂತ ಕರೆಯೋದು. ಏಯ್, ನಾ ಮಾತಾಡ್ತಿಲ್ವಾ ಇಲ್ಲಿ ಅನ್ಎಜುಕೇಟೆಡ್ ಕಾಂಟ್ರಿಬ್ಯೂಟ್. ಏಯ್ ನಮಸ್ಕಾರ ಲೊಡ್ಡ. ಆದ್ರೂ ಪುಷ್ಪನ್ ತರ ಕಾಣ್ತಿದ್ಯಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಗಡ್ಡದಲ್ಲಿ. ಆಕ್ಟಿಂಗ್ ಹೋಗ್ಬಿಡಿ, ಯಾವ್ದಾರ ವಿಲನ್ ಕ್ಯಾರೆಕ್ಟರ್ ಮಾಡ್ಬಿಡು. ನನ್ನ ಮಾತು ಕೇಳು. ಸೇಮ್ ಸಗದ ಕಾಣ್ತಾನೆ ಗೈಸ್ ಗಡ್ಡ ಬಿಟ್ಟು. ಗೈಸ್, ನಮ್ಮ ಮಗುನು ಮತ್ತೆ ಅಲ್ಲ ಅವನು ಮಗ ಅವನ್ ಬೇರೆ. ಅಂದ್ರೆ ನಾವೆಲ್ಲರೂ ನಮ್ಮ ಮಗು ತರ ಸಾಕೊಂಡಿದೀವಿ. ಇವನು ಪ್ರೇಮ್ ಕಾರ್ ಓಡಿಸ್ತೀನಿ. ಪ್ರೇಮ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಹೇಳ್ತಾ ಇದೀನಿ. ನಮ್ಮ ಏನೋ
ಹುಡುಗರ ಸಂಘಟನೆಗಳಿಗೆ ದೂರ್ ಕೊಟ್ಬಿಡ್ತೀನಿ. ಇಬ್ರು ಕರ್ಕೊಂಡಾಯ್ತು. ಇನ್ನು ನೆಕ್ಸ್ಟ್ ನಮ್ಮ ಚಿನ್ನಿ ಬರ್ತಿದ್ದಾರೆ ಮತ್ತೆ ಪವನ್, ಇಬ್ರು ಕರ್ಕೊಂಡು ಹೊಡ್ಬೇಕು ಗೈಸ್. ಇಲ್ಲೇ ಟೈಮ್ ಎಷ್ಟು ಗೊತ್ತೋ 9 ಗಂಟೆ ಆಗ್ಬಿಟ್ಟೈತೆ. ಅಲ್ಲಿ 9 ರಿಂದ 10 ಗಂಟೆಗೆ ಮುಹೂರ್ತ ಇರೋದು. ಇಲ್ಲಿ ಲೇಟ್ ಮಾಡ್ದ ಅಣ್ಣ ಗೈಸ್. ಅಯ್ಯೋ ದೇವ್ರೆ, ಅಲ್ಲಿ ನೋಡಿ ನಮ್ ಚಿನ್ನಿನ. ನನ್ನ ಮಗ ಪಿಯೂಲಿ ಶರ್ಟ್ ಪ್ಯಾಂಟ್ ಹಾಕೊಂಡು ಗೊಣ್ಣೆ ಸುರಿಸ್ತವನು. ಕ್ರೈಸ್ಟ್ ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲೇ ಕ್ರೈಸ್ಟ್ ಕಾಲೇಜ್ಗೆ ಹೋಗ್ಬಿಟ್ಟು ಫಾರ್ಮಲ್ಸ್ ಹಾಕದ್ ಕಲ್ತ್ಬಿಟ್ಟಿದ್ಯಲ್ಲ. ಏನ ಫಾರ್ಮಲ್ಸ್ ಹಾಕೋ ಬಂದ್ಬಿಟ್ಟಿದ್ಯಾ? ಲೇ ನಮ್ ಪಿ ಯು ಯೂನಿಫಾರ್ಮ್ ಗೊತ್ತಿಲ್ಲ ಪ್ರೊಫೆಷನಲ್ಸ್. ಓ ಏನ್ ಪ್ರೊಫೆಷನಲ್ ಅಪ್ಪ, ಏನ್ ರಾಮನಗರ್ಗೆ ಹೋಗೋದು ಪ್ರೊಫೆಷನಲ್. ಕರೆಕ್ಟ್ ಆಗಿರ್ಬೇಕು ಗೈಸ್. ಚಿನ್ನಿನೂ ಪಿಕ್ ಮಾಡಾಯ್ತು. ಇವಾಗ ಅವನ ಹಬ್ಬ ಬಾಕಿ. ಯಾವ ರೋಡು ಹಿಂದೆ ಗೈಸ್? ಅಲ್ಲಲ್ಲ ನಾನ್ ಹೇಳ್ತಿರೋದು, ಸುಚಿತ್ರಾ ಕಾಲ್ ಮಾಡಿದ್ಲ 5 ಸಲಿ, ನೀನ್ ಪಿಕ್ ಮಾಡಿಲ್ವಾ? ನನ್ನ ಮಗನೇ ಕರೀದಲೇ ಇರೋ ಮದ್ವೆಗ್ ಬತ್ತಿಯಲ್ಲೇ. ಇಂತ ಓಸಿ ಊಟ ತಿನ್ನಕ್ಕೆ ಬಾ. ನಾನು ಓಸಿ ಊಟ ತಿನ್ನಕ್ ಬಂದಿಲ್ಲ, ನನ್ನ ಮಕ್ಳು ನೈಟ್ ಫೋನ್ ಮಾಡಿ ಕರ್ದಿರೋದಕ್ಕೆ ಬಂದಿರೋದು. ಗೈಸ್ ನಮಗಾದ್ರೆ ಕಾಲ್ ಮಾಡಿದಾರೆ, ನಮ್ಗೇನೋ ಹೇಳಿದಾರಪ್ಪ. ಗೈಸ್ ಯಪ್ಪ ಹೇಮಂತ್ ರೋಸ್ಟಿಗೆ ಸೆಂಟ್ರಿಕ್ ಸಿಕ್ಕಿರೋದು, ಅದಕ್ಕೆ ಆ ಕಡೆ ಆಫ್ಟರ್ ಸೋ ಲಾಂಗ್ ಟೈಮ್ ನಮ್ಮ ಕ್ರಶ್ ಪವನ್ ಸಾ ಗೈಸ್. ನಿಮ್ಮ ಕ್ರಶ್ ಪವನ್ ನಿಮ್ಮ ಕ್ರಶ್ ಪವನ್ ಆಫ್ಟರ್ ಸೋ ಲಾಂಗ್ ಟೈಮ್ ಬಂದವನೆ. ಯಾಕೆ ಶಿಷ್ಯ ಕಾಣಿಸ್ತಾರ? ಬರ್ತಾ ಇಲ್ವಂತೆ ನೀನು? ಅಲ್ಲ ಕೇಳ್ತಿದ್ರಪ್ಪ ಎಲ್ಲಿ ಪವನ್ ಅಣ್ಣ ಅಂತ. ಗೈಸ್ ಅವನು ನಿಮ್ಮನ್ನೆಲ್ಲ ಮರ್ತ್ಬಿಟ್ಟು ಕಾಲೇಜಲ್ಲಿರೋ ಅವ್ರನ್ನ ನೋಡ್ಕೋತವನೆ, ಅದಕ್ಕೋಸ್ಕರ ಬರ್ತಿಲ್ಲ ಗೈಸ್. ಕರೆಕ್ಟ್ ಅಲ್ವೇನಾ? ಎಕ್ಸಾಮ್ ಟೀಚರ್ಸ್ನು ಬಿಟ್ಟಿಲ್ವಾ? ಆಯ್ತು ಚಲೋ ಹೊರಡುವ. ಇಷ್ಟ ಗಂಟ ಪ್ರೇಮ್ ನಡ್ಕೊಂಡು ರುಬ್ತಾ ಇದ್ರು. ಇವಾಗ ನೀನ್ ಬಂದ್ಮೇಲೆ ಯಾರನ್ನ ರುಬ್ತೀನಿ ನೋಡ್ತೀನಿ ನಾನು. ಪ್ರೇಮ್ ಬಂದವ್ನು ಮಾತಾಡ್ಸಿಶಾ? ಮಾತಾಡ್ತೀನಿ. ಯಾಕೋ ನಾನೇನ್ ದೊಡ್ಡ ಇದೇನ ಹೆಸರು ನೋಡ್ರು, ಕಲ್ಯಾಣ ಮಂಟಪ ಇದೆ. ಇಲ್ಲಿ ಹಿಂಗೆ ಒಳಗೋಗದಾ? ಮುಂದೆ 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 ಗೈಸ್ ಲೊಕೇಶನ್ ರೀಚ್ ಆದ್ವಿ. ಈ ನನ್ನ ಮಗನ ಔಟ್ಫಿಟ್ ನೋಡೋ ಶಿಷ್ಯ ಇಲ್ಲಿ. ನಮ್ ಇವನ್ ಪವನ್ ಏನ್ ಹೇಳ್ತಾನಂದ್ರೆ, ಕ್ಯಾಟ್ರಿನ್ಗೆ ಇದೇ ತರ ಡ್ರೆಸ್ ಹಾಕೋದು, ಇಲ್ಲೊಂದ್ ಲೋಗೋ ಹಾಕ್ಬಿಟ್ರೆ ಮುಗೀತು. ಅವ್ರಿಗೆ ಗೊತ್ತಿಲ್ಲ ಗೈಸ್ ಇದೆಲ್ಲ ಮದುವೆಗೆಲ್ಲ. ಇಲ್ಲೊಂದ್ ಲೋಗೋ ಹಾಕ್ಬಿಟ್ರೆ ಮುಗೀತು. ಇಲ್ಲಿ ನೋಡಿ ಗೈಸ್, ಇದು ಚೆನ್ನಾಗಿದೆ. ಇದು ಎಂಟ್ರಿ. ಹೋಗ್ರೋ ಒಳಗಡಿಕೆ ಹೋಗಕ್ ಯಾಕೋ ನಾಚಿಕೆ ಐತೈತೆ. ಯಾರಕ್ಕೆ? ಅಕಸ್ಮಾತ್ ನಾನು ಇದು ನಿನ್ ಮೇಲೆ ಹಾಕ್ಬಿಟ್ರೆ ಏನ್ ಮಾಡ್ತೀಯಾ? ಅಲ್ಲೇ ಝೂಮ್ ಔಟ್ ಇರೋದು. ಇದನ್ನ ಯಾಕೆ ನಾನು ಪವನ್ ಮೇಲೆ ಹಾಕ್ಬಾರ್ದು? ಹಾಕು. ಹಲೋ, ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ. ಎಲ್ಲರೂ ಬಂದಿದ್ದೀವಿ, ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀವಿ. ಅವ್ರು ಹಾಕ್ತಾರೆ, ಈ ಕಡೆ ಬರ್ಬೇಕು. ಬರಲಾ? ಏಯ್ ನಮಗೆ ಕೊಟ್ಟಿರೋದ್ಲೇ ಆಯ್ತಾಯ್ತಂತೆ. ಬರಲ್ಲ ಅಂತ ಇಲ್ಲ. ಇಟ್ಕೊಂಡ್ರಲ್ಲ ಕೈ. ಈ ಕಡೆ ಕಂಗ್ರ್ಯಾಚುಲೇಷನ್ಸ್. ಜಾಸ್ತಿ ಹೊತ್ಕೊಂಡಿರು. ಖುಷಿ ಆಯ್ತಾ? ಥ್ಯಾಂಕ್ ಯು. ಅಧ್ಯಕ್ಷ ಫಿಲಮ್ ಅಲ್ಲಿ ಮಾಡ್ತಾರೆ. ಅಧ್ಯಕ್ಷ ಫಿಲಮ್ ನೋಡಿದ್ದೀನಿ. ಚಿಕ್ 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 ಅಂದ್ಬಿಟ್ಟು ಇರೋರು. ಚಿಕ್ 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 ಚಿಕ್
ಗೈಸ್ ಒಂದು ಒಳ್ಳೆ ನಾಷ್ಟ ಮಾಡ್ತಾ ಇದ್ದೀವಿ. ನಾಷ್ಟ ತಿಂದು ಹೊರಡ್ಬೇಕು ಇವಾಗ. ನನಗೆ ಇದರಲ್ಲಿ ಇದಿಷ್ಟ ಆಯಿತು. ಇದು ಒಳಗಡೆ ಮಾತ್ರ ತಿನ್ನಬಾರ್ದು, ಇದ್ರ ಸಮೇತ ತಿನ್ಬೇಕು. ಪ್ರೇಮ್ ಇಡ್ತೀನಿ. ಇದು ನೋಡಿ ಡಿಸೈನ್ ಮಾಡಿರೋದು ನೋಡಿ, ಇದ್ರ ಸಮೇತ ಬೇಸ್. ಊಟ ಎಲ್ಲ ಮುಗೀತು. ಫಸ್ಟ್ ಟೈಮು ಒಂದು ಚೂರು ಏನೂ ಬಿಡ್ದಲೇ ಇಷ್ಟು ಚೆನ್ನಾಗಿ ತಿಂದಿರೋದು. ಬಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅನ್ನ ಮಿಕ್ಸ್ ಇರೋದು. ಇಲ್ಲಿ ನೋಡಿ ಒಳ್ಳೆ ಬಕಾಸುರು ಅಂತಾರ ಹೋಗ್ಬಿಟ್ಟು 3 ಐಸ್ ಕ್ರೀಮು ಪ್ಲಸ್ 4 ಐಸ್ ಕ್ರೀಮು ತಗೊಬಂದು ತಿಂತಾ ಇರೋದು. ಲೇ ಅವನು ಬಾಳೆ ಎಲೆ ಊಟ ಮಾಡಲ್ಲ ಅವನು, ಅದಕ್ಕೆ ಐಸ್ ಕ್ರೀಮ್ ತಿಂತಾವನು. ಐಸ್ ಫೈನಲಿ ಅಪ್ಪ ಒಂದು ಒಳ್ಳೆ ಊಟ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ನಾವೇನು ಅನ್ಕೊಂಡಿದ್ದೀವಿ ಅಂದರೆ ಇಲ್ಲೇ ಹತ್ರದಲ್ಲೇ ಪ್ಲೇ ಅರೆನಾ ಇದೆ, ಗೋಕಾಟಿಂಗು ಅದು ಇದು ಎಲ್ಲ ಇರೋದು. ಅದಕ್ಕೆ ನಾವೆಲ್ಲ ಫುಲ್ಲು ಬಾಯ್ಸ್ ಎಲ್ಲ ಪ್ಲೇ ಅರೆನಾಗೆ ಹೋಗ್ಬಿಟ್ಟು ಒಂದಿಷ್ಟು ಎಂಜಾಯ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಭಾರಿ ಹೊಟ್ಟೆ ನೋವು ಮಾರೆ, ಹೊಟ್ಟೆ ತುಂಬೋಯ್ತು ಮಾರೆ. ಗೈಸ್ ಇಲ್ಲಿ ನೋಡಿ ಗೈಸ್, ನನ್ನ ಕಾರ್ಗೆ ಓದಿತ್ತೀರ ನೀನ್ಲೇ. ಆಫ್ ಮಾಡು. ನನ್ನ ಕಾರ್ನೇ ಓದಿಯೋಷ್ಟು ತಾಕತ್ ನೋಡಿ. ಏನೋ ಲೇ ಅದು ಹೆಂಗೋ ಓದಿದ್ದೀರಿ ನನ್ನ ಮಗನೇ, ಅದು ಕಾರ್ ಓದ್ಲೇ. ಅಪ್ಪ ನೋಡ್ತಾರ ಅಪ್ಪ ಅಪ್ಪ ಇಲ್ಲಿ ನೋಡು ಅಷ್ಟೇ ಗೈಸ್. ಇವ್ರು ಬಂದ್ಬಿಟ್ಟು ಇವ್ರಿಬ್ರಿಗೆ ಹೊಗ್ಳುಬಿಟ್ರು. ಈ ನೈಟ್ ಎಲ್ಲ ನಿದ್ದೆ ಮಾಡಲ್ಲ, ಮುಗೀತು ಇವ್ರಿಬ್ರು ಕತೆ. ಹಾಯ್ ಬ್ರೋ, ಹಾಯ್ 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 ಗೈಸ್. ಇವರು ಸಂಧ್ಯವ್ರ ಫ್ಯಾನ್ ಅಂತೆ. ಸಂಧ್ಯವ್ರ ಅಕಸ್ಮಾತ್ ವ್ಲಾಗ್ ಅವ್ರು ನೋಡ್ತಿರ್ತಾರೆ, ವ್ಲಾಗ್ ನೋಡ್ತಿರ್ತಾರೆ. ತೇಜಸ್ ಅವ್ರ ಫ್ಯಾನು, ಸಂಧ್ಯವ್ರ ಫ್ಯಾನು. ಸಂಧ್ಯವ್ರದಂತೂ ಬಿಗ್ ಫ್ಯಾನ್ ಇವರು. ಹೇಳಿ ಬ್ರೋ, ಏನೇ ಅವಾಗ್ಲಿಂದ ಹೇಳ್ತಿದ್ರಲ್ಲ. ಸಖತ್ ವಿಡಿಯೋ ಮಾಡ್ತಾರೆ ಅವರೆಲ್ಲ. ಹಾ, ಆಲ್ ದಿ ಬೆಸ್ಟ್. ಆದ್ರೂ ತೇಜಸ್ ಬ್ರೋಗೆ ತುಂಬಾ ಟಾರ್ಚರ್ ಕೊಡ್ತೀರಾ ನೀವು. ಹಾ, ಕೇಳಿಸ್ಕೊಂಡ್ರೆ ಕಮ್ಮಿ ಕೊಡಿ. ಹೇಳಿದ್ದೀನಿ ಬ್ರೋ. ಬಾರೋಲೇ ಬಾರೋ ಗೈಸ್. ಇನ್ನೇನೋ ಹೋಗ್ತಾ ಇದೀವಿ ಪ್ಲೇ ಅರೆನಾಗೆ. ಆ ಗ್ಯಾಪಲ್ಲಿ ಅವ್ರಿಗೆ ಎಲ್ರಿಗೂ ಎಳ್ನೀರು ಕುಡಿಬೇಕು ಅಂತ ಅನ್ಸ್ತಂತೆ. ಎಳ್ನೀರು ಕುಡಿತವ್ರೆ. ನನಗೇನು ಪ್ರಾಬ್ಲಮ್ ಇಲ್ಲ, ಕುಡ್ದಾದ್ಮೇಲೆ ಬರ್ತಾರೆ. ಇಶಾ ಚೆನ್ನಾಗಿದ್ಯಾ ಆಚೆಗೆ. ಈಗ ನೋಡಿ ಈಗ 3 ಜನ ಕುಡಿತವ್ರೆ. ಕುಡ್ದಾದ್ಮೇಲೆ ನೆಕ್ಸ್ಟ್ ನೋಡಿ ಅವನೇ ಪೇ ಮಾಡ್ಕೊ ಬಂದ್ರೆ ವಿಡಿಯೋಗೋಸ್ಕರ. ಇನ್ ಕೇಸ್ ವಿಡಿಯೋ ಎಂತ ಇಲ್ಲ ಅಂತ ಅವನೇನಾದ್ರೂ ಬಂದ್ರೆ ಅದನ್ನ ಅವ್ನು ನಾರ್ಮಲ್ ಪವನ್ ಅಂತಾನೆ. ಇಲ್ಲ ನಾರ್ಮಲ್ ಪ್ರೇಮಿಲ್ಲ, ಪ್ರೇಮೇನ ಪೇ ಮಾಡ್ಬಿಡ್ತಾನೆ ನನ್ನ ಪ್ರಕಾರ. ಈ ನನ್ನ ಮಗ ಹೆವಿ ಆಟಾಡಿಸ್ತಾನೆ. ಇವನು ಹೆಂಗ್ ಆಟಾಡಿಸ್ತಾನೆ ಅಂದ್ರೆ ಫುಲ್ಲು ಧೈರ್ಯದ. ಹೆಂಗಂದ್ರೆ ಎಲ್ಲರಿಗೂ ಭರವಸೆ ಕೊಡ್ತಾರೆ, ಬಾರ ನಾನಿದ್ದೀನಿ, ನಾನು ಕೊಡಿಸ್ತೀನಿ ಬಾರೋ ಅಂತ. ಎಲ್ಲ ತಿಂದು ತೇಗಾದ್ಮೇಲೆ ಗಾಡಿ ಇತ್ತು ಅಂದ್ರೆ ಸೀದಾ ಎತ್ಕೊಂಡು ಓಡೋಗ್ಬಿಡ್ತಾನೆ. ನಾನು ಮೂವ್ ಆಗ್ಬಿಟ್ಟಿದ್ದೀನಿ, ಪೇ ಮಾಡಿ ಬರ್ರೋ ಅಂತ. ಅವಾಗ ಹಂಗೆ ಮಾಡೋದು. ಹೇಳಿಲ್ವಾ, ಕರೆಕ್ಟಾಗಿ ಹೇಳ್ದೆ ನೋಡು. ಅವ್ರಿಬ್ರಿಗೆ ಈಗ ಬಿಟ್ಬಂದು ಅವ್ನು ಏಮಂತ ಬರ್ತಾನೆ, ಪ್ರೇಮ್ ಪೇ ಮಾಡ್ಬರ್ತಾನೆ. ಯಾವಾಗ ಬುದ್ಧಿ ಕಲಿತಲ್ಲ. ನಾನು ಕುಡಿಬೇಕು ಅಂದೆ, ಪೇ ಮಾಡ್ಬೇಕಂದ. ಈ ನನ್ ಮಗ ನೋಡು, ಟೂಣು ಹಿಂಗೆ ಮಾಡೋದು. ಇದಂತ ಸದ್ಯಕ್ಕೆ ಇವಾಗ ಎಳ್ನೀರು ಊಟಕ್ಕೆ ಏನಾರು ಹೋಗ್ಬಿಟ್ರೆ ಅಂತೂ ಮುಗಿದ ಕತೆ. ಇನ್ನೊಂದ್ಸಲ ಯಾಕ ಹೊರಗಡೆಯಿಂದ ಒಳಗ್ ಬರ ಹೋಗ. ಹಾ ನಿಂದಲ್ಲ, ನಿಂದ. ಹಾ ಪ್ರೇಮ್ ರೆಡಿ. ಹಾ ಎಳ್ನೀರ್ ಕುಡ್ದಿದ್ದೆ, ಸ್ವಲ್ಪ ದೂರ ಓಡು. ನಡಿ ನೀನು. ಏನೋ ಪಾಪ ಬ್ಯಾಕ್ ಪೈನು ಅನ್ಬಿಟ್ಟು ಎಳ್ನೀರ್ ಕೊಡ್ತೀವಿ. ಜಾಗ ಸಾಲ್ತೈತ ನಿಮ್ಮಿಬ್ರಿಗೆ? ನೋಡು, ನನಗೆ ಸಾಲ್ತಾ ಇಲ್ಲ. ಇವ್ರು ನೋಡಿ ಹೆಂಗ್ ಕೂತಿದ್ದಾರೆ. ಹಿಂದೆ ಕದಪ್ಪ ಏನ್ದಪ್ಪ, ಇದೆಲ್ಲ ಬೇಡ. ಫೈನಲ್ ಲೊಕೇಶನ್ಗೆ ಬಂದ್ರೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ಇವಾಗ ಕಾರ್ಕಿನ ಅಣ್ಣಂಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಚಲೋ ಹೊರಡುವ ನಾವು. ನಮ್ಮ 5 ಜನದಲ್ಲಿ ಇವನೊಬ್ಬ ಎಕ್ಸಿಟ್ ಆಗ್ತಾನೆ ಇವಾಗ. ಈ ಜಾಗಕ್ಕೆ ತುಂಬಾ ದಿನದಿಂದ ಅನ್ಕೋತಿದ್ದೆ ಬರ್ಬೇಕು ಅಂತ. ಫೈನಲಿ ಬಂದಿದ್ದೀನಿ. ಒಳಗಡೆ ಏನೇನು ಆಟ ಆಡ್ಬೋದು ಅಂತ ನೋಡ್ಬೇಕಂತ. ಎಂಟ್ರೆನ್ಸು, ಅಲ್ಲಿಂದ ಎಂಟ್ರೆನ್ಸ್ ಒಳಗಡೆ ಹೋಗೋದು. ಈ ಸೈಡ್ ನೋಡಿ, ಈ ಸೈಡು ಕ್ಲಾತಿಂಗ್ ಬೈ ಮಾಡೋದಕ್ಕೆ. ಅದೆಂತ ಗೊತ್ತಿಲ್ಲಪ್ಪ ಗೈಸ್. ಇಲ್ಲಿ ಸುಮಾರು ಆಕ್ಟಿವಿಟೀಸ್ ಇದೆ, ಎಷ್ಟೊಂದು ಆಕ್ಟಿವಿಟೀಸ್ ಇದೆ. ಬಟ್ ಅದ್ರ ತಕ್ಕನಾಗೆ ಕೂಡ ರೇಟ್ ಕೂಡ ಇದೆ. ಪ್ಯಾಕೇಜ್ ಮೇಲೆ ಹೋದ್ರೆ 2,000 ರೂಪಾಯಿ ಬರುತ್ತೆ. ಆಲ್ ಆಕ್ಸೆಸ್ ಅವೈಲೇಬಲ್ ಅಂತ ಇದೆ. ಆಮೇಲೆ ಫಸ್ಟ್ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಏನೋ ಫಿಲ್ ಮಾಡಬೇಕಂತೆ. ಒಬ್ಬೊಬ್ಬರೇ ಬಂದು ಇಂಡಿವಿಜುವಲ್ ಆಗಿ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಫಿಲ್ ಮಾಡಿ ಒಳಗಡೆ ಹೋಗ್ಬೇಕು. ಗೈಸ್ ಕೈಗೆ
ಬ್ಯಾಂಡು ರೆಸಾರ್ಟಲ್ಲಿ ಕಟ್ತಾರಲ್ಲ ಆ ಥರ ಬರಲ್ಲ. ಶಿಷ್ಯ ಪ್ರೇಮು ದಪ್ಪ ಆಗಿದೆ ಅಂತ ಅನ್ಸ್ತಲ್ವಾ? ಅಪ್ಪ ಆಗಿದೀನಿ ಹಾ ಕೆನ್ನೆ ನೋಡಿ ಯಾರೋ ಗೊತ್ತೋರೆ ಸರಿಯಾಗಿ ಡುಮ್ ಅಂತ. ಬಿಸಿಲಲ್ಲಿ ಬೆಳಗ್ಗೆಯಿಂದ ನಿಂತಿರೋ ಅವಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ ಗೈಸ್, ಈ ಥರದೆಲ್ಲ ಆಡೋಕ್ಕೆ ಎಷ್ಟು ಚಂದ ಇರುತ್ತೆ ಗೊತ್ತಾ ಇದು. ಗೈಸ್ ಈ ಲೇಸರ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಇದೇನೋ ತುಂಬ ಇಷ್ಟ ಆಗ್ತಿದೆ. ಓ ಹಿಂಗೆ ಅಂದರೆ ಹಿಂಗೆ ಔಸ್ಕೊಂಡು ಹೊಡಿಯೋದು. ಶಿಶಾ ಈಗ ನಾವು 4 ಜನ, ಬರೀ 4 ಜನ ಇತ್ತು ಅಂದ್ರೆ ನಮ್ಗಿನ್ನೊಂದು 5 ಮೆಂಬರ್ಸ್ ಇದ್ದಾರೆ. ಸೊ 5 ವರ್ಸಸ್ 4 ಆಡ್ಬೋದು. ಲೈಕ್ ಇಲ್ಲ 2 ವರ್ಸಸ್ 2 ಆಡಕ್ಕಾಗಲ್ವಾ? ಆಡ್ಬೋದು. ಅಂದ್ರೆ 3000 ಸ್ಕ್ವೇರ್ ಫೀಟ್ ಇದೆ ಅಲ್ವಾ, ತುಂಬಾ ಜನ ಇದ್ರೆ ಆಡಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೀವು ಇಬ್ಬಿಬ್ರೆ ಹೊಡ್ಕೊಳೋ ತರ ಚೆನ್ನಾಗಿರುತ್ತೆ. ಹಾಗೆ ಮಂತು ಒಂದು ಸ್ವಲ್ಪ ಕಷ್ಟನೇ, ಯಾವ ಎಲ್ಲಿ ಬಿಡುತ್ತೋ ಗೊತ್ತೇ ಆಗಲ್ಲ. ದೆನ್ ಇನ್ನೊಂದು ಈ ಎಲೆಕ್ಟ್ರಿಕ್ ಶಾಕುದು, ಅದು ಕಷ್ಟನೇ. Can we check that weight? ಓ ಇಂಗ್ಲೀಷು ನಾನು ಈಗ ರಿಯಲೈಸ್ ಆಯ್ತೈತೆ ನನಗೆ. ಹೊಡಿಲ್ ಬಾಲು ಮತ್ತೆ ಕಷ್ಟ ಇದೆ, ಬಿಡಲ್ಲ ತಾನೇ ಪ್ರೇಮ್. ಗಿವ್ ಮಿ ರಬ್ಬರ್ ಬಾಲ್. ರಬ್ಬರ್ ಒನ್ ಚಾನ್ಸ್ ವಿ ಕಾಂಟ್ ಸಿ, ಒನ್ ಚಾನ್ಸ್ ಸಿಟ್ಟಿಂಗ್. ಟ್ರಯಲ್ ನೋ ಬರಲ್ಲ, ನಾನು ಇಂಗ್ಲೀಷ್ ಮಾತಾಡ್ಬೇಡ. ಒಂದು ಚಾನ್ಸ್ ಅಷ್ಟೇ, ಸುಮ್ಮನೆ ಅರ್ಥ ಆಗ್ತಾನೆ. ಈಗೇನು ಹೊಡೆಯೋಕೆ ಅಲ್ವಾ? ಹೌ ಮಚ್ ಪ್ರೈಸ್? 130. 100. ಏ 130 ಏನು 30? ಏ ಇಲ್ಲೂ ಬಾರ್ಗೇನ್ ಮಾಡ್ತಾವೆ. ಗೈಸ್ ನಾವು ಆಲ್ಮೋಸ್ಟ್ ನನಗೆ ಆಸೆ ಇರುತ್ತೆ ಗೋ ಕಾರ್ಟಿಂಗ್ ಆಡ್ಬೇಕಂತ. ಗೋ ಕಾರ್ಟಿಂಗ್ ಎಷ್ಟು ಪ್ರೈಸ್ ಇಟ್ಟಾರೋ, ರೇಟ್ ಜಾಸ್ತಿ ಅನ್ನೋ, ಎಲ್ಲರೂ ಬಂದವರೆಲ್ಲ ಗೋ ಕಾರ್ಟಿಂಗ್ ಆಡ್ತಾರೆ. ಪ್ರೈಸ್ ನೋಡ್ಕೊಂಡು ಒಂದು ಒಳ್ಳೆ ಗೇಮ್ ಮಾಡೋಣ ಬನ್ನಿ. ಗೋ ಕಾರ್ಟಿಂಗ್ ಇಲ್ಲೇ ಐತೆ, ಗೋ ಕಾರ್ಟಿಂಗ್. ಸಿ ಯು ಡೋಂಟ್ ನೋ ಇಂಗ್ಲಿಷ್. ನೀನು ಅಲ್ಲಿ ಹೋಗ್ಬಿಟ್ಟು ಅವ್ರೇನೋ ಹೇಳಿದ್ರು ಓಕೆ ಓಕೆ ಎಸ್. ಸಿ ಡೋಂಟ್ ಟೆಲ್ ಮೀ ಅಂಡ್ ಪ್ರೇಮ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ವಿ ಆರ್ ಟಾಕಿಂಗ್. ಯು ಅನ್ಎಜುಕೇಟೆಡ್ ಇಂಗ್ಲಿಷ್ ಫೆಲೋ. ಅಲ್ಲಿ ನಾವು ತುಂಬಾ ತರದ್ದು ಪ್ಯಾಕೇಜ್ ಐತೆ ನಮಗೆ. ನಾವು ಬೇಕಾದ್ರೆ ಬಂದು ಅಲ್ಲೇ ಇದೆ 3 ಬೋರ್ಡ್ ಇದೆಯಲ್ಲ, ಪ್ಯಾಕೇಜ್ ತುಂಬಾ ಇದೆ. ನಮಗೆ ಏನು ಬೇಕೋ ಅದು ಮಾಡ್ಬೋದು. ಅದು ಬೇಡ ಅಂದರೆ 600 ಕೊಟ್ಟು ಕಾರ್ಡ್ ತೊಗೋಬೋದು. ಮಿನಿಮಮ್ 600 ಪೇ ಮಾಡಬೇಕು. ಅದಾದಮೇಲೆ ಮಿನಿಮಮ್ ನೆಕ್ಸ್ಟು 1000 2000 ಈ ಥರ ಪೇ ಮಾಡೋಂಗಿಲ್ಲ, ಡೈರೆಕ್ಟ್ 3000 ಇಸ್ಕೋಬೇಕಾಗುತ್ತೆ. ಕಾರ್ಡ್ ಕೊಡ್ತಾರೆ ಈ ಥರ. ಈ ಕಾರ್ಡಲ್ಲಿ ನಾವು 3000 ರೀಚಾರ್ಜ್ ಮಾಡ್ಕೊಂಡಿದ್ದೀವಿ. ಹೆಂಗಂದ್ರೆ ಇವಾಗ ಗೋ ಕಾರ್ಟಿಂಗ್ ಬಂದ್ಬಿಟ್ಟು 650, ಸೊ 3000 650 ಮೈನಸ್ ಆಗುತ್ತೆ ಆ ಥರ. ಇವತ್ತು ಭಾನುವಾರ ಗೋ ಕಾರ್ಟಿಂಗಲ್ಲೂ ರಶ್ ಉಂಟು, ಅದಕ್ಕೆ ಆದಂಥ ಒಂದು ಟೈಮ್ ಇದೆ. ಆ ಟೈಮಲ್ಲಿ ಹೋಗಿ ಆಡಬೇಕು. 1:20ಕ್ಕೆ ನಮಗೆ ಟೈಮ್ ಕೊಟ್ಟಿರೋದು. ಟೈಮ್ ಇವಾಗ 12:40. ಗೈಸ್ ಇಲ್ಲಿ ನೋಡಿ ಗೋ ಕಾರ್ಟಿಂಗ್ ನೋಡೋಕೆ ಪ್ರೇಮ್ ಸಣ್ಣ ಅನ್ಸಿಲ್ವಾ? ಚಿಕ್ಕದು. ಗೈಸ್ ನೋಡೋದಕ್ಕೆ ತುಂಬ ಚಿಕ್ಕದಿದೆ, ನನಗೆ ದೊಡ್ಡದಿರಬೇಕಿದು. ತಲೆ ಹಾಕಳಕ್ಕೆ ಇದೆ ಸಲ. Symmetrically on the steering wheel to turn completely right and completely left. The green pedal is accelerator, red pedal is a brake. ಒಂದು ಕ್ಯಾಪ್ ಕೊಡ್ತಾರೆ, ಜೊತೆಗೆ ಒಂದು ಹೆಲ್ಮೆಟ್. ಕ್ಯಾಟ್ರಿಂಗ್ ಬಂದಂಗೆ ಇದೀವಿ ನಾವು. ಇನ್ನೊಂದು ಗೈಸ್, ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾರಿಗಾರು ಕೊಟ್ಬಿಟ್ಟು ವಿಡಿಯೋ ಮಾಡಿಸ್ಬೇಕು. ಇವ್ರು ಬ್ರೋಗೆ ಯಾರಾದ್ರೂ ಒಬ್ರು ಕೊಟ್ಬಿಟ್ಟು ವಿಡಿಯೋ ಮಾಡಿಸ್ಬೇಕಾಗುತ್ತೆ. ಗೈಸ್ ಇವ್ರು ಮಾಡ್ತಾರಂತೆ. ಯಾ ಕಮಿಂಗ್. ಗೈಸ್ ಗೋ ಕಾರ್ಟಿಂಗಲ್ಲಿ ಕೂತಿದ್ದೀನಿ, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳೋರೆ. ಬಟ್ ಗೊತ್ತಿಲ್ಲ ಏನು ಕತೆ ಹೆಂಗೆ ಅಂತ. ಸೂಪರ್ ಎಕ್ಸೈಟೆಡ್ ಗೈಸ್, ಫಸ್ಟ್ ಟೈಮ್ ಗೋ ಕಾರ್ಟಿಂಗ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನನ್ನ ಮುಂದೆ ಪವನು, ಅಲ್ಲಿ ಪ್ರೇಮು, ನಾನಿಲ್ಲಿ. ಚೆನ್ನಾಗಿದೆ. 15 ಗೈಸ್. ಇಲ್ಲಿ 12, 17, 21 ಮೂರು ಗಾಡಿ ತುಂಬ ಚೆನ್ನಾಗಿತ್ತು. ನಾವು 3 ಜನ ಸಿಕ್ಕೈತೆ. ಸುದೀಪ್ 15 ಒಂದು ಗಾಡಿ ಇತ್ತು, ಅದು ಚೆನ್ನಾಗೇ ಇರಲಿಲ್ಲ. ಇವನಿಗೆ 15 ಸಿಕ್ಬಿಡೈತೆ. 15 ಓಯ್ ಸೂಪರ್ ಬಾಯ್, ಬಹುತ್ ಅಚ್ಚಾ ಹೈ ಬಾಯ್. ಈ ಒಂದು ಗೋ ಕಾರ್ಟಿಂಗ್ಗೆ ಹೆಸರೇನಂತಾರ ಅಂತ ಗೊತ್ತಿಲ್ಲ. ಟೈರ್ ನೋಡಿ, ಟೈರು ಯಾವ ಥರ ಇದೆ, ಫುಲ್ಲು ಬಿಸಿ ಸುಡ್ತೈತೆ. ಇದು ಬ್ರೇಕು, ಇದು ಎಕ್ಸ್ಲೀಟ್ರು, ಇದು ಹೆವಿ ಟೈಟ್ ಐತೆ, ಸಿಕ್ಕಾಪಟ್ಟೆ ಟೈಟ್ ಐತೆ. ನನಗಂತೂ ನಾನು ಇಲ್ಲಿ ಎಳ್ದು ತಿರ್ಸ್ಬೇಕು. ಅದಕ್ಕೆ ಒಂದು ಏನೋ ಸಿಂಗಲ್ ಹ್ಯಾಂಡರ್ ಹಿಡ್ಕೊಂಡು ನಾನು ತಿರ್ಸೋಕ್ಕಾಗಲ್ಲ, ಅದಂತೂ ಗೊತ್ತಾಯ್ತು ನನಗೆ.
ಅದಕ್ಕೆ ಅವ್ರಿಗೆ ಕೊಡ್ತಾರದು ಮೊಬೈಲು. ಇದು ಇಂಜಿನ್ನು ಇಲ್ಲಿಂದ ಹಿಂಗೆ ಎಳಿತಾರೆ, ಆಟೋ ಅಲ್ಲ ಸಾರಿ ಇದು ಬೋಟ್ ಎಳಿತಾರಲ್ಲ ಆ ಥರ ಇಲ್ಲಿ ಎಳಿತಾರೆ ಇಲ್ಲಿ. ಆ್ಯಂಡ್ ಫೈನಲಿ ಡನ್. ಗೈಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಏನು ರಿಸಲ್ಟು? ಓ ರಿಸಲ್ಟ್ ಕೊಡ್ತಾರೆ ನಾವು ಆಡಿರೋದು ಹೆಂಗೆ ಅಂತ. ಓಯ್ ನಾನೇ ಜಾಸ್ತಿ ಹೊಡೆದಿರೋದು. ಹಲೋ ಓ ನಾನು 12 ನಾನು ಕರೀತಿದ್ದೆ ಎಲ್ರು. ನೋಡು 12 lakhs ಗೈಸ್ ಇಲ್ಲಿ ಪವನ್ 14 ಲೇ 6 ನಿನ್ ಬ್ಲಾಕ್. ಇಲ್ಲಿ ನೋಡಿ ಬ್ರೋ ಒಂದ್ಸಲಿ ವಿಚ್ ಇಸ್ ದ ಬೆಸ್ಟ್ ಬ್ರೋ. ಇಲ್ಲಿ ಇರಿ, ಪ್ರೇಮ್, ಸುದೀಪ್, ಪವನ್ ಏಮಂತೀವಿ 4 ಜನದಲ್ಲಿ ಯಾವ್ದು ಬ್ರೋ? ನೋಡಿ ಬ್ರೋ 9 ಅಲ್ಲಿ 8. ನಾನೇನಾ ಬ್ರೋ? ಪ್ರೇಮು ಪ್ರೇಮ್ ಸೆಕೆಂಡ್ ಪೊಸಿಷನ್. ಹಾ ಫಸ್ಟ್ ಫಸ್ಟ್ ಇರ ಫಸ್ಟ್ ಯಾರು ಬ್ರೋ? ಪ್ರೇಮ್ ಫಸ್ಟ್ ಪ್ರೇಮ್. ಫಸ್ಟ್ 25 seconds. ಓಕೆ ನೆಕ್ಸ್ಟ್ 6 lap was the best lap, sir. Friends, sir, your 6th lap is the best lap. Ah. Your name, sir? ಹೇಮಂತ್. Hemant, sir. Idhar. Last, sir. ಬಾಯ್ ಪವನ್ 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 Pavan, sir, 4th position, sir. 4th. You did total 14 ನಾ laps. 26 best timing. 12th lap was the best lap. ಹಂಗಾರೆ ಸುದೀಪ್ 3rd. ಫಸ್ಟ್ ಇಲ್ಲೇ ಇದೆ ನೋಡಿ. ಇಲ್ಲೇ ಐತಲ್ಲ. ಓ ಪೊಸಿಷನ್ಸ್ ಹಾಕೋರೆ. ಅಮರ್ತ್ಯ. ಪ್ರೇಮ್ ಫಸ್ಟ್ ಸೆಕೆಂಡ್. ನನ್ನ ಮಗ ನುಗ್ಗಿಸ್ಕೊಂಡು ಎಲ್ಲ ಹೋದ. ಇಲ್ಲಿ ನೋಡ್ರಿ ನಾವೇ ಸೆಕೆಂಡ್ ಬಂದಿದ್ವಿ ಅಣ್ಣ. ಸಿರಿ ಹೆಂಗಿತ್ತು ಅಂತ ಕೇಳೋಣ. 4 ಜನ ಹತ್ರ ಹೆಂಗಿತ್ತು ಅಂತ ಕೇಳೋಣ. ಹೆಂಗಿತ್ತು ಬೆಂಕಿ ಸಗದಾಯ್ತಾ ಪ್ರೇಮ್? ಹಾ ಬುದ್ಧಿದ್ ಮಾತ್ರ ಸೈಕ್ ಆಗಿತ್ತು. ಹೊರಗ್ ಬಂದು ಹೋಗ್ಬಿಟ್ಟೆ ನಾನು ಮುಂದೆ. ನಾವು ಲೇಸರ್ ಲೈಟಿಂಗ್ ನೋಡಿದ್ವಲ್ಲ ಫಸ್ಟ್, ಅಲ್ಲಿ ಲೇಸರ್ ಶೂಟಿಂಗು, ಅದಕ್ಕೆ ಇವಾಗ ಹೋಗ್ತಾ ಇರೋದು. ಮತ್ತೆ ವಾಪಸ್ಸು ಕಾರ್ಡ್ ರೀಚಾರ್ಜ್ ಮಾಡ್ಕೊಂಡ್ವಿ. ಕಾರ್ಡ್ ರೀಚಾರ್ಜ್ ಮಾಡಾಯ್ತು, ಹೋಗಿ ಎಲ್ರಿಗೂ ಡಿಸ್ಕೌಂಟ್ ಅನಿಸ್ಬೇಕು. ಗೈಸ್ ಇನ್ನ ರಿಮೈನಿಂಗ್ ಪಾರ್ಟ್ ನಾಳೆ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಇದೇ ಲೆಂತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಇದೇ ವ್ಲಾಗ್ನ ಕಂಟಿನ್ಯೂಷನ್ ಇರೋದ ನಾಳೆ ಅಪ್ಲೋಡ್ ಮಾಡಿ, ಮತ್ತೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂಷನ್ ಲೈಕ್ ಬೋತ್ ವ್ಲಾಗ್ ಕೂಡ ಕಂಬೈನ್ ಮಾಡಿ ನಾಳೆ ಬರುತ್ತೆ. ನಾಳೆ ಬರೋ ವ್ಲಾಗು ಇನ್ನೂ ಸಖತ್ತಾಗಿರುತ್ತೆ, ಯಾಕಂದ್ರೆ ಇವತ್ತಿನ ಕತೆ ಒಂದು ಸ್ವಲ್ಪ ವಿಭಿನ್ನವಾಗಿದೆ, ವಿಚಿತ್ರವಾಗಿದೆ, ಸೈಕ್ ಆಗಿದೆ, ಆ ಥರ ಎಲ್ಲ ಇದೆ. ಸೊ ನಾಳೆ ವ್ಲಾಗ್ ವೇಟ್ ಮಾಡ್ತಾರೆ. ಅಂಡ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ, ಅಂದ್ರೆ ಇವತ್ತಿನ ಈ ಒಂದು ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.